ನಾನಿಲ್ಲಿ ಒಂದು ಕಟ್ ಅಲಸಂಡೆ ತಗೊಂಡಿದ್ದೇನೆ, ಲಾಂಗ್ ಬೀನ್ಸ್. ಇಲ್ಲಿ ಕ್ಲೀನ್ ಮಾಡಿಟ್ಟ ಪ್ರಾನ್ಸ್ ಇದು 300 ಗ್ರಾಮ್ಸ್ ತನಕ ಉಂಟು, 300 ಗ್ರಾಮ್. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಸೊ ಡೈರೆಕ್ಟ್ ನಾವು ತುಂಡು ಮಾಡಿದ ಅಲಸಂಡೆ ಲಾಂಗ್ ಬೀನ್ಸ್ ಅನ್ನು ಹಾಕೋಣ. ಅದರೊಟ್ಟಿಗೆ ಪ್ರಾನ್ಸ್ ಸಹ ಹಾಕೋಣ. ಆನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಟರ್ಮರಿಕ್, 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಚಿಲ್ಲಿ ಪೌಡರ್. ಖಾರ ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಬೋದು. ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1/4 ಲೋಟಷ್ಟು ವಾಟರ್ ನೀರು ಹಾಕೊಳ್ತೇನೆ. ಪ್ರಾನ್ಸ್ ನೀರು ಬಿಡ್ತದೆ, ಸೊ 1/4 ಲೋಟಷ್ಟು ನೀರು ಹಾಕಿದ್ರೆ ಸಾಕು. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನಾವು ಬಾಯಿ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ 8 to 9 ಮಿನಿಟ್ಸ್. ಪ್ರಾನ್ ಮತ್ತು ಅಲಸಂಡೆ ಸಾಫ್ಟ್ ಆಗಿ ಬೆಂದಿದೆ. ಈ ರೀತಿ ನೀರೆಲ್ಲ ಡ್ರೈ ಆಗಬೇಕು, ಸಾಕು. ಫ್ಲೇಮ್ ಆಫ್ ಮಾಡುವ. ಬೇರೆ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ, ಟೇಸ್ಟ್ ಒಳ್ಳೆಯದಾಗ್ತದೆ. ಎಣ್ಣೆ ಬಿಸಿಯಾದ ನಂತರ ಒಂದು 6 ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕೊಳ್ತೇನೆ, ಕ್ರಷ್ ಮಾಡಿ. ಆನಂತರ 1 ಬ್ಯಾಡಗಿ ಮೆಣಸು, ಡ್ರೈ ರೆಡ್ ಚಿಲ್ಲಿಯನ್ನು ತುಂಡು ಮಾಡಿ ಹಾಕೋಣ. ಈಗ 1 ಈರುಳ್ಳಿ ಹಾಕೊಳ್ತೇನೆ, ಆನಿಯನ್ ಸಣ್ಣಕ್ಕೆ ತುಂಡು ಮಾಡಿ. ಅದರೊಟ್ಟಿಗೆ 2 ಕಡ್ಡಿ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು ಹಾಕೋಣ. ಇದನ್ನೀಗ ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ. ಪಿಂಕ್ ಬಣ್ಣ ಬರುವ ತನಕ ಫ್ರೈ ಮಾಡ್ಕೊಳ್ಳುವ. ಸಾಕು, ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾವು ಫ್ಲೇಮ್ ಆಫ್ ಮಾಡುವ. ನಾವು ರೆಡಿ ಮಾಡಿದ ಒಗ್ಗರಣೆಯನ್ನು ಮೇಲಿಂದ ಹಾಕೋಣ. ಅಲ್ಲಿಗೆ ನಮ್ಮದು ಡಿಲಿಷಿಯಸ್ ಆದ ಪ್ರಾನ್ಸ್ ಲಾಂಗ್ ಬೀನ್ಸ್ ಸ್ಟರ್ ಫ್ರೈ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.